ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಸ್ಗೆ ಸ್ವಾಗತ. ನಾನಿವತ್ತು ಕೆರಂಬಲ ಚಿಕನ್ ಅಂದ್ಬಿಟ್ಟು ಒಂದು ಒಳ್ಳೆ ಸೈಡ್ ಡಿಶ್ ಆಗಿರೋವಂಥ ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಜೋಡಿಸಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡು ಬಿಡೋಣ. ಒಂದು 4-5 ಹಸಿಮೆಣಸಿನ್ಕಾಯಿ, 1.5 ಇಂಚಷ್ಟು ಶುಂಠಿ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಅದಕ್ಕೆ 1-2 ಪೀಸ್ ಚಕ್ಕೆ, 1-3 ಲವಂಗ, 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ತುಂಬ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ 2 ಸ್ಪೂನಷ್ಟು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಪುದೀನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಒಂದೊಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಿಡ್ತೀನಿ. ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ಚಿಕನ್ಗೆ ಈರುಳ್ಳಿ ಆಗಲಿ ಎಣ್ಣೆ ತುಪ್ಪ ಏನೂ ಬೇಡ. ತುಂಬಾ ಒಂದು ಡಿಫ್ರೆಂಟ್ ಡಿಶ್ ಅಂತಲೇ ಹೇಳ್ಬೋದು. ನಾನು ಒಂದು ಅರ್ಧ kg ಚಿಕನನ್ನು ಹಾಕ್ಕೊಳ್ತಿದ್ದೀನಿ. ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಈಗ ಸ್ವಲ್ಪ ಪುಡಿಗಳನ್ನ ಸೇರಿಸ್ಕೊಂಡು ಬಿಡ್ತೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಅಚ್ಚ ಪುಡಿನ ಹಾಕ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮುಖ್ಯವಾಗಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಸೋಯಾ ಸಾಸು. 3 ಸ್ಪೂನಷ್ಟು ಸೋಯಾ ಸಾಸನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ತೀನಿ. ಒಂದು 1/4 ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಎಣ್ಣೆ ತುಪ್ಪ ಆಗಲಿ ಈರುಳ್ಳಿ ಏನೂ ಬೇಡ. ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಸ್ಪೈಸಿನೂ ಇರುತ್ತೆ, ಹುಳಿ ಹುಳಿಯಾಗಿ ಯಮ್ಮಿಯಾಗಿ ಕೂಡ ಇರುತ್ತೆ. ಚಿಕನ್ನು ಒಂಥರ ಡಿಫ್ರೆಂಟ್ ಚಿಕನ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇದು. ಒಂದು 5-6 ನಿಮಿಷದಲ್ಲೇ ಚಿಕನ್ ರೆಡಿಯಾಗುತ್ತೆ. ಆದರೆ ಈ ಥರ ಕಲಸಿಟ್ಬಿಟ್ಟು ಒಂದು ಅರ್ಧ ಗಂಟೆಯಿಂದ 2 ಅವರ್ವರೆಗೂ ನಾವು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಚೆನ್ನಾಗಿ ಸೆಟ್ ಆಗುತ್ತೆ ಮಸಾಲೆ ಎಲ್ಲ. ನೋಡಿ, ನಾನು 2 ಅವರ್ಸ್ ಬಿಟ್ಟಿದ್ದೆ. ಮಸಾಲೆ ಎಲ್ಲ ಚೆನ್ನಾಗಿ ಸೆಟ್ ಆಗಿದೆ ಇದಕ್ಕೆ. ಈಗ ಫ್ರೈ ಮಾಡ್ಕೊಂಡು ಬಿಡೋಣ. ಒಂದು ಬಾಣಲಿ ಇಟ್ಕೊಳ್ತಿದ್ದೀನಿ. ಇದಕ್ಕೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಬೇಕಷ್ಟೇ. ಎಣ್ಣೆ ತುಪ್ಪ ಏನೂ ಬಳಸಂಗಿಲ್ಲ. ಸಕ್ಕರೆ ಕರಗಲಿಕ್ಕೆ 1 ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ. ನೀರು ಏನೂ ಹಾಕಬಾರ್ದು. ಸಕ್ಕರೆನೇ ಕರಗಿ ಅದು ಕ್ಯಾರಮೆಲ್ ರೆಡಿ ಆಗುತ್ತೆ. ನೋಡಿ, ಸಕ್ಕರೆ ಕರಗಿ ಕ್ಯಾರಮೆಲ್ ಜೇನ್ ಕಲರ್ ಬಂದುಬಿಡುತ್ತಲ್ಲ, ಹಾಗೆ ಇಮ್ಮಿಡಿಯೇಟ್ ಚಿಕನ್ನ ಸುರ್ಕೊಳ್ಬೇಕು. ನೋಡಿ, ಕ್ಯಾರಮೆಲ್ ರೆಡಿ ಆಯಿತು. ಇದಕ್ಕೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ಚಿಕನನ್ನು ಸುರ್ಕೊಂಡು ಬಿಡಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಬೇಕಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಬೋದು, ತಳ ಹಿಡಿಬಾರ್ದು ಅಂತ. ನೀರನ್ನು ಸೇರಿಸಿದ್ದೀನಿ. ಚೆನ್ನಾಗಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಇದನ್ನು. ಈಗ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. 1-2 ನಿಮಿಷಕ್ಕೊಂದು ಸಾರಿ ತಿರುಗಿಸ್ತಾ ಇರಬೇಕು.
ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ತಿರುಗಿಸ್ಬಿಟ್ಟು ಇನ್ನೊಂದು ರೌಂಡು ನೀಟಾಗಿ ಮುಚ್ತೀನಿ. ಪ್ಲೇಟ್ ಮುಚ್ಚಿರೋದ್ರಿಂದ ಆ ಬೇಯಿಂದ ನೀರಿನ ಅಂಶ ಇನ್ನೂ ಜಾಸ್ತಿ ಆಗಿದೆ. ಅದರಲ್ಲಿ ಚಿಕನ್ ಚೆನ್ನಾಗಿ ಬೇಯುತ್ತೆ. ತಿರುಗಿಸ್ಬಿಟ್ಟು ಮತ್ತೊಂದು ಸರಿ ಲಿಡ್ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ ಬೇಯಿಸ್ಕೊಳ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ. ಚಪಾತಿ ಜೊತೆಗೆ ಸೇವನೆ ಮಾಡ್ತೀನಿ ಅನ್ನೋರು ಇಷ್ಟೇ ಗ್ರೇವಿ ಇರೋವಾಗಲೇ ಆಫ್ ಮಾಡ್ಕೊಳ್ಬೋದು. ಆದರೆ ಬೇಳೆ ದಾಲ್ ರೈಸ್ ಜೊತೆಗೆ ಅಥವಾ ಬಸ್ಸಾಂಬಾರ್ ಜೊತೆಗೆ ನಾವು ಸೈಡ್ ಡಿಶಾಗಿ ಬಳಕೆ ಮಾಡ್ತೀವಿ ಅಂದರೆ ಈ ಗ್ರೇವಿ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ನಿಗೆ ಅಂಟ್ಕೊಳ್ಬೇಕು. ಆವಾಗ ಸೈಡ್ ಡಿಶಾಗಿ ಇದು ಸೂಪರಾಗಿರುತ್ತೆ. ಈವ್ನಿಂಗ್ ಟೈಮ್ ಕೂಡ ಚಳಿಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬ ಸ್ಪೈಸಿಯಾಗಿರುತ್ತೆ ಮತ್ತು ಸ್ವಲ್ಪ ಹುಳಿ ಹುಳಿ ಟೆಕ್ಸ್ಚರ್ ಕೊಡುತ್ತೆ ಸೋಯಾ ಸಾಸ್ ಹಾಕಿರೋದ್ರಿಂದ. ತುಂಬಾ ಒಂದು ಡಿಫ್ರೆಂಟ್ ಚಿಕನ್ ಅಂತಲೇ ಹೇಳ್ಬೋದು. ಇದನ್ನು ಭಾಳ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ. ನಾನು ರೈಸ್ ಜೊತೆಗೆ ಸೈಡ್ ಡಿಶಾಗಿ ಮಾಡ್ತಿರೋದ್ರಿಂದ ಗ್ರೇವಿನೆಲ್ಲ ಡ್ರೈ ಮಾಡ್ತಿದ್ದೀನಿ. ಮಸಾಲೆ ಎಲ್ಲ ಚಿಕನ್ನಿಗೆ ಚೆನ್ನಾಗಿ ಅಂಟ್ಕೊಳ್ತಿದೆ. ನೋಡಿ ಚಿಕನ್ ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಿದ್ದೀನಿ. ಬಿಸಿ ಬಿಸಿ ಸ್ಪೈಸಿ ಆಗಿರೋ ಅಂಥ ಕೆರಂಬಲ ಚಿಕನ್ ಸವಿಯಲು ಸಿದ್ಧ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನನಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.